ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವದ ಆಚರಣೆ ಎಲ್ಲೆಡೆ ಸಂಭ್ರಮದಿಂದ ನಡೀತಾ ಇರುತ್ತೆ. ಈ ಒಂದು ಮಾಸ ಕೂಡ ಅಥವಾ ಈ ಒಂದು ತಿಂಗಳು ಸಂಪೂರ್ಣವಾಗಿ ಒಂದು ರೀತಿಯಾಗಿರುವಂತಹ ಕನ್ನಡದ ಹಬ್ಬ ಅಂತಾನೆ ಹೇಳ್ಬೋದು. ಕನ್ನಡದಲ್ಲಿ ಮಾತಾಡಬೇಕು ಅನ್ನೋ ಪ್ರಯತ್ನ, ಕನ್ನಡಕ್ಕೆ ಸಾಕಷ್ಟು ಮಹತ್ವನ ನೀಡ್ತಾರೆ. ಆದ್ರೆ ಇದು ವರ್ಷ ಪೂರ್ತಿ ಯಾರು ಪಾಲನೆ ಮಾಡೋದೇ ಇಲ್ಲ ಗುರುಗಳೇ. ಕನ್ನಡಮ್ಮನ ಕಂದಮ್ಮಗಳು ನಾವೆಲ್ಲ, ಅಂದರೆ ಭುವನೇಶ್ವರಿಯ ಆರಾಧಕರು ನಾವು. ಕನ್ನಡವನ್ನ ನಾವು ಈ ಒಂದು ತಿಂಗಳು ಮಾತ್ರ ಹಬ್ಬ ಅಂತ ಆಚರಣೆ ಮಾಡಿ ಆಮೇಲೆ ಎಲ್ಲಿ ಕಾಣಿಸ್ಕೊಳ್ಳಲ್ಲ, ನಾವು ಪತ್ತೇನೂ ಇರಲ್ಲ, ನಾವು ಎಲ್ಲಿ ಯಾವ ಮೂಲೆ ಸೇರ್ಕೊಂಡ್ಬಿಡ್ತೀವ. ನಮ್ಮ ಕನ್ನಡಕ್ಕೆ ಮೊದಲು ಆದ್ಯತೆಯನ್ನು ಕೊಟ್ಟು ಆಮೇಲೆ ಎಲ್ಲಾ ಭಾಷೆಗಳನ್ನ ನಾವು ಪ್ರೀತಿಸ್ತೀವಿ. ಪ್ರೀತಿಸಲ್ಲ ಅಂತಲ್ಲ, ಎಲ್ಲಾ ಭಾಷೆಗಳನ್ನ ಒಪ್ಕೊಳ್ತೀವಿ, ಆದ್ರೆ ಕನ್ನಡಮ್ಮನ ತಪ್ಕೊಳ್ತೀವಿ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾವ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ಚಿನ್ನದ ಗಡಿನ ಚಿಗುರು ವೇಳೆ ಬಣ್ಣ ಕಟ್ಟಿದ ಅಡಕೆಯೋ ಬೆಣ್ಣೆಯಂತಹ ಸುಣ್ಣ ಕೂಡೆ ಬೇಗ ಬೆರಳನ್ನು ಸೇರಿಸೋ ಹಾಕಿಕೊಳ್ಳೋ ಸ್ವಾಮಿ ನೀನು ಸುಗಂಧ ಪೂರಿತ ಬೀಳೆಯ ಜಗಿದು ಸ್ವಾದಿಸಿ ಜಗಕ್ಕೆ ಮಂಗಳ ನೀಡೆಯ. ನೋಡಿ ದೇಶ ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲಿ, ಕಾಲ ಕಾಲಕ್ಕೆ ವರ್ಷ ಸುರಿದು ಸಸ್ಯ ಶ್ಯಾಮಲೆ ಅರಳಲಿ, ಶಾಂತಿ ಅಸ್ತು ಪುಷ್ಟಿ ಅಸ್ತು ಲೋಕಕ್ಕೆ ಧನವು ಅಸ್ತು ಸುಖವು ಅಸ್ತು ಸರದವು. ಎರಡು ಪಾದದ ಪ್ರಾಣಿಯು ನಾಲ್ಕು ಪಾದದ ಪ್ರಾಣಿಯು ಆರೋಗ್ಯವಂತವಾಗಿ ವಿರಾಜಿಸುವಂತಾಗಲಿ. ಹೀಗೆ ಕನ್ನಡ ಕಸ್ತೂರಿಯನ್ನು ನೀವು ಪ್ರೀತಿಸಬೇಕು, ಒಪ್ಕೋಬೇಕು, ನೀವು ಕನ್ನಡದಲ್ಲೇ ಮಾತಾಡಿಸ್ಬೇಕು, ಕನ್ನಡದಲ್ಲೇ ಪ್ರೀತಿಯಿಂದ ಬರಮಾಡ್ಕೊಳ್ತಕ್ಕಂಥ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವದ ಆಚರಣೆ ಎಲ್ಲೆಡೆ ಸಂಭ್ರಮದಿಂದ ನಡೀತಾ ಇರುತ್ತೆ. ಈ ಒಂದು ಮಾಸ ಕೂಡ ಅಥವಾ ಈ ಒಂದು ತಿಂಗಳು ಸಂಪೂರ್ಣವಾಗಿ ಒಂದು ರೀತಿಯಾಗಿರುವಂಥ ಕನ್ನಡದ ಹಬ್ಬ ಅಂತಲೇ ಹೇಳ್ಬೋದು. ಎಲ್ಲೆಡೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಇರುತ್ತೆ. ಇವತ್ತು ಒಂದಿನ ಕನ್ನಡದಲ್ಲಿ ಮಾತಾಡಬೇಕು ಅನ್ನೋ ಪ್ರಯತ್ನ, ಕನ್ನಡಕ್ಕೆ ಸಾಕಷ್ಟು ಮಹತ್ವನ ನೀಡ್ತಾರೆ. ಆದರೆ ಇದು ವರ್ಷ ಪೂರ್ತಿ ಯಾರು ಪಾಲನೆ ಮಾಡೋದೇ ಇಲ್ಲ ಗುರುಗಳೇ. ಇದ್ರ ಬಗ್ಗೆ ಒಟ್ಟಾರೆ ಈ ಒಂದು ಕನ್ನಡ ರಾಜ್ಯೋತ್ಸವದ ಕುರಿತಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ, ಕನ್ನಡಮ್ಮನ ಕಂದಮ್ಮಗಳು ನಾವೆಲ್ಲ, ಅಂದರೆ ಭುವನೇಶ್ವರಿಯ ಆರಾಧಕರು ನಾವು. ತಾಯಿ ಭುವನೇಶ್ವರಿ ನಿಮಗೆಲ್ಲರೂ ಕೂಡ ಜ್ಞಾನವನ್ನು ಕೊಡುತ್ತಾ, ವಿಶೇಷವಾಗಿ ನೀವೇನು ಬೇಡ್ತೀರೋ ನೋಡಿ, ಎಲ್ಲದರ ತಾಕತ್ತು ಜ್ಞಾನವೇ. ಎಲ್ಲದರ ತಾಕತ್ತು ನೀವೇನು ಪಡ್ಕೊಂಡ್ರೂ ನಿಮ್ಮ ಜ್ಞಾನದಿಂದಲೇ. ಚೆನ್ನಾಗಿ ತಿಳ್ಕೊಳ್ಳಿ. ಅದಕ್ಕಾಗಿ ಕನ್ನಡವನ್ನು ನಾವು ಈ ಒಂದು ತಿಂಗಳು ಮಾತ್ರ ಹಬ್ಬ ಅಂತ ಆಚರಣೆ ಮಾಡಿ ಆಮೇಲೆ ಎಲ್ಲಿ ಕಾಣಿಸ್ಕೊಳ್ಳಲ್ಲ, ನಾವು ಪತ್ತೇನೂ ಇರಲ್ಲ, ನಾವು ಎಲ್ಲಿ ಯಾವ ಮೂಲೆ ಸೇರ್ಕೊಂಡ್ಬಿಡ್ತೀವ. ಏನೋ ಎಷ್ಟೋ ಜನ ಮಾಡ್ತಿದ್ದಾರೆ ಪಾಪ. ಕನ್ನಡದ ಸಂಘಗಳವರು ಬಹಳಷ್ಟು ಜನ ಈ ಕನ್ನಡವನ್ನು ಮಾತಾಡಿಸೋಂಥದ್ದು ಬಹುಶಃ ಬೇಕದು. ಯಾಕಂತಂದರೆ ಈ ಬ್ಯಾಂಕ್ ಆಗಿರ್ಬೋದು, ಸ್ಕೂಲು ಕಾಲೇಜುಗಳಲ್ಲಿ ನಮ್ಮ ಕನ್ನಡಕ್ಕೆ ಮೊದಲು ಆದ್ಯತೆಯನ್ನು ಕೊಟ್ಟು ಆಮೇಲೆ ಎಲ್ಲ ಭಾಷೆಗಳನ್ನ ನಾವು ಪ್ರೀತಿಸಲ್ಲ ಅಂತಲ್ಲ, ಎಲ್ಲ ಭಾಷೆಗಳನ್ನ ಒಪ್ಕೊಳ್ತೀವಿ, ಆದರೆ ಕನ್ನಡಮ್ಮನ ತಬ್ಕೊಳ್ತೀವಿ. ಅದಕ್ಕಾಗಿ ಕನ್ನಡವನ್ನು ಹೆಚ್ಚಿಗೆ ಪ್ರೀತಿಸ್ತಕ್ಕಂಥದ್ದು ಬಹಳ ಖುಷಿಯಿಂದ. ಅದಕ್ಕೆ ಈ ಒಂದು ವಿಶೇಷವಾಗಿ ಈ ಕನ್ನಡದಲ್ಲಿ ದೇವರ ಪೂಜೆ ಅಂತಕ್ಕಂತಹ ಪುಸ್ತಕವನ್ನು 97-98 ಬರೆದಿದ್ವಿ. ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಈಗ ಸಂಕಲ್ಪ ಅನ್ನೋ, ಅದಕ್ಕೆ ನಾವು ಕನ್ನಡ ಅಂತ ಅಂದ್ರೇ ಸಂಸ್ಕೃತದ ಮಂತ್ರಗಳು ಹೇಳ್ತೀವಲ್ಲ, ನಾವು ಕನ್ನಡದ ಮಂತ್ರಗಳು ಹೇಳ್ತೀವಿ.
ಸಂಸ್ಕೃತದ ಮಂತ್ರಗಳು ಏನಿದೆಯೋ ಅದೀಗ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾವ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ಇದು ನಾನು ಪುಷ್ಪಗಳ ಅರ್ಪಣೆ ಮಾಡಿದ ಮಂತ್ರ. ಇದು ವೇದ ಓದಿದವರೆಗೋ ಸ್ತೋತ್ರ ಪಾರಾಯಣ ಭಾಗವತ ಪುರಾಣ ತಿಳ್ಕೊಂಡವ್ರಿಗೆ ಒಂದಷ್ಟು ಸಂಸ್ಕೃತ ಜ್ಞಾನ ಇದ್ದವರಿಗೆ ಇದರ ಅರ್ಥ ಗೊತ್ತಾಗುತ್ತೆ. ಈಗ ಧೂಪ ಹಾಕಿದ್ರೆ ಈ ಧೂಪ ಹಾಕುವಾಗ ಏನು ಅಂತ ಹೇಳ್ತೀರಿ? ದಶಾಂಗಂ ಗುಗ್ಗುಲಂ ಧೂಪಂ ಸುಗಂಧಂಚ ಸುಮನೋಹರಂ ಕಪಿಲಾಗ್ರತ ಸಂಯುಕ್ತಂ ಧೂಪೋಯಂ ಪ್ರದೃಶ್ಯತಾಂ. ಏನರ್ಥ ಆಯಿತು? ಅದಕ್ಕೆ ಕನ್ನಡದಲ್ಲೇ ಹೇಳಿದ್ರೆ ಹೇಗಿರುತ್ತೆ ಅಂತ ಆವತ್ತು ನಾವು ಅದರ ಬಗ್ಗೆ ಈ ಮಂತ್ರಗಳೆಲ್ಲ ಮಾಡಿಕೊಂಡು ಈ ಪುಷ್ಪಗಳು ಹಾಕುವಾಗ ಗುಂಡು ಮಲ್ಲಿಗೆ ಕೆಂಡ ಸಂಪಿಗೆ ಸೇರಿ ಮಾಲೆಯ ಕಟ್ಟಿದೆ ಕೃಪೆಯ ಮಾಡಿ ಧರಿಸಿ ಸ್ವಾಮಿ ಜನ್ಮ ಸಾರ್ಥಕವಾಯಿತು ಜನ್ಮ ಸಾರ್ಥಕವಾಯಿತು. ತುಳಸಿ ಜಾಜಿ ದವನ ಮರುಗ ಪಾದಕರ್ಪಿತೆ ಅಕ್ಷತೆ ಪಾದಕರ್ಪಿಸಿ ಅಕ್ಷತೆ ಅಂತ ಹೇಳಿದಾಗ ನಮ್ಮ ಮನಸ್ಸೆಲ್ಲ ಒಂದು ಕಡೆ ತೃಪ್ತಿ ಆಗತ್ತೆ. ಈಗ ನೋಡಿ ಧೂಪ ಹಾಕುವಾಗ ಏನು ಹೇಳ್ತೀವಿ? ದಶಾಂಗಂ ಗುಗ್ಗುಲಂ ಧೂಪಂ. ಈ ಮಂತ್ರವನ್ನು ಏನು ಹೇಳುತ್ತೋ ಹಾಗೇನೆ ಕನ್ನಡದಲ್ಲಿ ಅಗುರ ಚಂದನ ಗುಗ್ಗಳೀಯ ದಿವ್ಯಗಂಧದ ಪುಡಿಗಳ ಧೂಪ ಹಾಕಿ ಮೇಲಕ್ಕೆತ್ತಿ ಮನೆಯ ತುಂಬ ಘಮಘಮ ಮನೆಯ ತುಂಬ ಘಮಘಮ ಅಥವಾ ಗುಡಿಯ ತುಂಬ ಘಮಘಮ ಗುಡಿಯ ತುಂಬ ಘಮಘಮ ಅಂಧಕಾರವ ಹೋಗಲಾಡಿಸಿ ಜಗಕ್ಕೆ ಬೆಳಕನ್ನು ನೀಡುವ ಸೂರ್ಯ ಚಂದ್ರರ ಶಕ್ತಿದಾತ ಧೂಪದಾರತಿ ದೇವಗೆ ಅಥವಾ ಧೂಪದಾರತಿ ದೇವಿಗೆ. ಎಷ್ಟು ಹೇಳ್ಕೊಳ್ಬೋದು ನೋಡಿ. ಸ್ವಲ್ಪ ನಾವು ಮನಸ್ಸನ್ನು ಉಲ್ಲಾಸವಾಗಿಟ್ಕೋಬೇಕು. ನಮ್ಮ ಭಾಷೆಯನ್ನು ಪ್ರೀತಿಸ್ತೀವಿ, ಅದೊಂದು ಟೇಸ್ಟ್, ಅದೊಂದು ಸ್ವಾದ, ಅದೊಂದು ರುಚಿ ಅಂತ ನಮ್ಮ ಮನಸ್ಸಿಗೆ ಅನ್ನಿಸಿದ್ರೆ ಅದೊಂದು ಅದ್ಭುತವಾಗಿರ್ತಕ್ಕಂತಹದ್ದು. ಈಗ ತಾಂಬೂಲ ಪೂಗೆ ಫಲಸಮಾಯುಕ್ತಂ ನಾಗವಲ್ಲಿರ್ದಲೈರ್ಯುತಂ ಅನ್ನೋದು ಏನಿದೆಯೋ ಇದನ್ನೇ ಚಿನ್ನ ತಗಡಿನ ಚಿಗುರು ವೇಳೆ ಬಣ್ಣ ಕಟ್ಟಿದ ಅಡಕೆಯು ಬೆಣ್ಣೆಯಂತಹ ಸುಣ್ಣ ಕೂಡೆ ಬೇಗ ಬೆರಳಲ್ಲಿ ಸೇರಿಸು ಹಾಕಿಕೊಳ್ಳೋ ಸ್ವಾಮಿ ನೀನು ಹಾಕಿಕೊಳ್ಳೋ ಸ್ವಾಮಿ ನೀನು ಸುಗಂಧ ಪೂರಿತ ವೀಳೆಯ ಜಗಿದು 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 ಸ್ವಾದಿಸಿ ಜಗಕ್ಕೆ ಮಂಗಳ ನೀಡೆಯ ಜಗಕ್ಕೆ ಮಂಗಳ ನೀಡೆಯ. ನೋಡಿ ನಮಗೆ ಎಷ್ಟು ಅರ್ಥ ಆಗುತ್ತೆ, ಎಷ್ಟು ಖುಷಿ ಕೊಡುತ್ತೆ ಅದು. ಚಿನ್ನ ತಗಡಿನ ಚಿಗುರು ವೀಳೆ ಬಣ್ಣ ಕಟ್ಟಿದ ಅಡಿಕೆಯು ಆ ಎಲೆ ನೀವು ಒರೆಸುವಾಗ ಒಂದು ಸ್ಮೆಲ್ ಬರುತ್ತೆ ರೀ. ನೀವು ಸ್ವಾದಿಸ್ಬೇಕು, ಜಿಗ್ರಾಣಿಸ್ಬೇಕು, ಅದೊಂದು ಅನುಭೂತಿ ಇರುತ್ತೆ. ಆ ಅಡಿಕೆ ಮತ್ತು ಬೆಣ್ಣೆ ರೂಪದಲ್ಲಿ ಸುಣ್ಣವನ್ನು ಜಗಿದು ಜಗಿದು ನೀನು ತಾಂಬೂಲವನ್ನು ಜಗಿತಿದ್ರೆ ಜಗತ್ತೆಲ್ಲ ಈ ಸುವಾಸನಯುಕ್ತವಾಗಿ ಮಂಗಳ ಬೀರ್ಲಿ ಸ್ವಾಮಿ ಅಂತ ಕೇಳಿಕೊಳ್ಳೋ ಕನ್ನಡದ ಮಂತ್ರ ಏನು ಆನಂದ ಕೊಡುತ್ತೆ ನೋಡಿ, ಎಷ್ಟು ಅದ್ಭುತ ಕೊಡುತ್ತೆ ನೋಡಿ. ನಾವು ಪ್ರತಿಯೊಂದು ಕೂಡ ಏನೇ ಮಾಡಿದ್ರೂ ಕೂಡ ಈಗ ಸಂಕಲ್ಪ ಶ್ರೀ ಗೋವಿಂದ 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 ಅಸ್ಯ ಶ್ರೀ ಭಗವತೋ ಮಹಾಪುರುಷಸ್ಯ ಮಹಾವಿಷ್ಣುವರಾಜ್ಞೆಯ ಪ್ರವರ್ಧಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಥ ಇಲ್ಲಿಂದ ಮುಂದುವರೆದು ಸಂವತ್ಸರ ಆಯನ ಋತು ವಾರ ನಕ್ಷತ್ರ ಯೋಗ ಕರಣ ಹೇಳ್ಕೊಂಡು ಮಮ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯೈಶ್ವರ್ಯ ವಿರುದ್ಧರ್ಥಂ ಧರ್ಮಾರ್ಥ ಕಾಮ್ಯ ಮೋಕ್ಷ ಚತುರ್ವೇದ ಫಲ ಪುರುಷಾರ್ಥ ಸಿದ್ಧರ್ಥಂ ರಾಜದ್ವಾರ ಸಕಲ ಕಾರ್ಯ ಸಿದ್ಧ್ಯರ್ಥಂ. ನೀನು ಇಂಥವನೋ ನೀನು ಹೀಗೆ ಅಂತ ವರ್ಣನೆ ಮಾಡಿ 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 ಅಂದ್ರೆ ನಾವು ಯಾವ ತೀರದಲ್ಲಿದ್ದೀವಿ, ಯಾವ ಒಂದು ನದಿ ದಡದಲ್ಲಿದ್ದೀವಿ, ಯಾವ ಪಾದದಲ್ಲಿದ್ದೀವಿ ಎಲ್ಲ ತಿಳಿಸ್ತಕ್ಕಂಥ ಈ ಸಂಕಲ್ಪ ಮತ್ತು ನಮ್ಮ ಬಗ್ಗೆ ಹೇಳ್ಕೊಳ್ಳೋದು. ನಮ್ಮ ಗೋತ್ರ, ನಾನು ಈ ನಕ್ಷತ್ರಕ್ಕೆ ಸಂಬಂಧಪಟ್ಟವನು, ಈ ಗೋತ್ರಕ್ಕೆ ಸಂಬಂಧಪಟ್ಟವನು, ನನಗೆ ಒಳ್ಳೇದು ಮಾಡು ಅಂತ ಈ ಒಂದು ಸಂಕಲ್ಪ ಏನಿದೆಯೋ ಇದನ್ನೇ ಕನ್ನಡದಲ್ಲಿ ಹೇಳಿದಾಗ ಹಾಗೊಂದು ಆನಂದವೇ ಬೇರೆ. ಭಗವಂತನ ನಿಯಮಾಗಮಗಳಾದ ರೂಪ ಸ್ವರೂಪ ಪ್ರವೃತ್ತಿಗಳೇ ವಿಶೇಷವೋ ಆತ ಸರ್ವಾತ್ಮ ಚೈತನ್ಯ ರೂಪಿ. ದೇಹೇಂದ್ರಿಯ ಅಂತಃಕರಣಗಳೆಲ್ಲ ಆತನ ಅಧೀನ, ಆತನಿಂದಲೇ ಕಲ್ಯಾಣ, ಆತನಿಂದಲೇ ಸಂಪದಾನುಗ್ರಹ, ಸಮಸ್ತ ವ್ಯವಹಾರ ಪರಮೋಪಚಾರ, ಸಂಪೂರ್ಣ ಭೋಗಗಳಿಗೆ ಆತನೇ ಕಾರಣೀಭೂತ, ಅತ್ಯಂತ ಸಮಗ್ರ, ಅತಿ ಪ್ರಿಯವಾದ ಸಮಸ್ತವೆಲ್ಲ ಅತ್ಯಂತ ಭಕ್ತಿಯಿಂದ ಆತನಿಗೆ ಸಮರ್ಪಣೆ. ಸಂರಕ್ಷಕ, ಸಮಸ್ತ ಯೋಗಕ್ಷೇಮಕಾರಕ, ಪ್ರೀತಿದಾಯಕನಾದ ಆ ಭಗವನ್ ನಿಯಾಮಕನನ್ನೇ ಅರ್ಚಿಸೋಣ, ಆರಾಧಿಸೋಣ, ಪ್ರಾರ್ಥಿಸೋಣ, ಪೂಜಿಸೋಣ. ಇದು ಕನ್ನಡ.
ಇನ್ನು ಎಲ್ಲರೂ ಕೂಡ ಆಸ್ಥಾಶಿರ ಮಂತ್ರ ಬರುತ್ತೆ. ಇನ್ನು ತುಂಬಾ ಇದೆ. ನಾನು ಈ ಅರ್ಘ್ಯ, ಪಾದ್ಯ, ಆಚಮನೀಯ, ಸ್ನಾನೀಯ, ಶುದ್ಧೋದಕ, ಧೂಪ, ದೀಪ, ನೈವೇದ್ಯ, ನೀರಾಜನ 10 ನಿಮಿಷದಲ್ಲಿ ಈ ಕನ್ನಡದಲ್ಲಿರೋ ಪೂಜೆನ ಮುಗಿಸ್ಬೋದು. ಅದು ಖುಷಿಯಿಂದ. ಭಗವಂತ ಎಲ್ಲ ಬಲ್ಲವ. ಭಗವಂತ ಅಂದ್ರೆ ಒಂದು ಬೆಲ್ಲದ ಹಚ್ಚಿದ್ದಂಗೆ. ನೀವು ಯಾವ ಕಡೆ ಕಚ್ಕೊಂಡು ಸಿಹಿನೇ, ಅವನಿಗೆ ಏನ್ ಹೇಳಿದ್ರು ಸಿಹಿನೇ. ಅದಕ್ಕಾಗಿ ಆ ಭಗವಂತನಿಗೆ ಹೇಳತಕ್ಕಂತಹ ಮಂತ್ರ ಸ್ವಸ್ತಿ ಮಂತ್ರಾರ್ಥ ಸತ್ಯಾಸ ಫಲ ಸಂಧಿ ಭವಂತ ಮಹದಗೃಣ್ಣಂತ. ಇದನ್ನೇ ಇನ್ನು ಮುಂದುವರೆದ ಭಾಗದಲ್ಲಿ ಲೋಕಾ ಸಮಸ್ತ ಸುಖಿನಃ ಭವಂತು ಸಮಸ್ತನ್ಮಂಗಳಾನಿ ಭವಂತು ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ಏನ್ ಮಂತ್ರ ಹೋಗುತ್ತೋ ಇದನ್ನೇ ಕನ್ನಡದಲ್ಲಿ ದೇಶ ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲಿ, ಕಾಲ ಕಾಲಕ್ಕೆ ವರ್ಷ ಸುರಿದು ಸಸ್ಯ ಶ್ಯಾಮಲೆ ಅರಳಲಿ, ಶಾಂತಿ ಅಸ್ತು ಪುಷ್ಟಿ ಅಸ್ತು ತುಷ್ಟಿ ಅಸ್ತು, ಲೋಕಕ್ಕೆ ಧನವು ಅಸ್ತು ಸುಖವು ಅಸ್ತು, ಅಸ್ತು ಅಸ್ತು ಸರ್ವವು ಅಸ್ತು ಅಸ್ತು ಸರ್ವವು. 2 ಪಾದದ ಪ್ರಾಣಿಯು 4 ಪಾದದ ಪ್ರಾಣಿಯು ಆರೋಗ್ಯವಂತವಾಗಿ ವಿರಾಜಿಸುವಂತಾಗಲಿ ವಿರಾಜಿಸುವಂತಾಗಲಿ ವಿರಾಜಿಸುವಂತಾಗಲಿ. ಹೀಗೆ ಹೋಗುತ್ತೆ, ಹೀಗೆ ಮುಂದುವರೆಯುತ್ತೆ. ಹೀಗೆ ಮಂತ್ರವನ್ನು ಹೇಳಿದ್ರೆ ನಮ್ಮ ಒಳಗಡೆ ಒಂದು ಖುಷಿ ಇರುತ್ತೆ. ಈಗ ಮೋದಿಯವರು ಬಂದಾಗ ನಮ್ಮ ಭಾಷೆ ಅವರಿಗೆ ಬಂದು ಅವ್ರ ಭಾಷೆ ನಮಗೆ ಬಂದಾಗ ಚೆನ್ನಾಗಿ ನಾವು ಮಾತಾಡ್ಕೊಳ್ಬೋದು ನೋಡಿ. ಯಾರಾದ್ರೂ ನಿಮಗೆ ಬರದೇ ಇರೋ ಭಾಷೆಯಲ್ಲಿ ಮಾತಾಡಿಸ್ಬಿಟ್ರೆ ನೀವೆಲ್ಲ ಒಂದು ಕ್ಷಣ ನಿಂತ್ಕೊಳ್ಳಲ್ಲ, ಇನ್ನೇನು ಕೇಳ್ಬಿಡ್ತಾರೋ ಅಂತ. ಅದೇ ನಿಮ್ಮ ಭಾಷೆಯಲ್ಲಿ ಮಾತಾಡೋದು ನೀವು ಎಷ್ಟು ಹರಟೆ ಹೊಡಿತೀರಿ, ಎಷ್ಟು ಚೆನ್ನಾಗಿ ಮಾತಾಡ್ತೀರಿ. ಹಾಗೆ ನಿಮಗ್ ಬರೋ ಭಾಷೆಯಲ್ಲೇ ಭಗವಂತನನ್ನ ಮಾತಾಡಿಸಿ ಅವನಿಗೆಲ್ಲ ಬರ್ತವೆ. ಅವನ್ 4600 ಭಾಷೆಗಳೆಲ್ಲ ನಮ್ಮ ದೇಶದಲ್ಲಿ ಏನಿದಾವೋ ಅವ್ನ 40,000 ಭಾಷೆಗಳು ಗೊತ್ತವನಿಗೆ ಆ ಮಹಾನ್ ಭಾವನೆ. ಅದಕ್ಕಾಗಿ ನೀವು ಖುಷಿಯಿಂದ ಸಂತೋಷವಾಗಿ ಸ್ವಾಮಿ ದೇಶದ ಎಲ್ಲ ಜನರು ಸುಂದರವಾಗಿರಬೇಕು, ಸೌಖ್ಯವಾಗಿರಬೇಕು, ಕಾಲ ಕಾಲಕ್ಕೆ ಮಳೆ ಕೊಡು, ಕಾಲ ಕಾಲಕ್ಕೆ ಬೆಳೆ ಕೊಡು ಅಂತ ಕೇಳಿಕೊಳ್ತೀರಲ್ಲ, ಅವನು ಸಂತೃಪ್ತನಾಗ್ಬಿಡ್ತಾನೆ. ಏನ್ ಕೇಳ್ತಾರ ಇವನು? ಎಲ್ರು ಹಾಡಿನ ರೂಪದಲ್ಲಿ ಕೇಳ್ತಾರೆ, ಇನ್ನೊಬ್ಬರು ಮಂತ್ರ ರೂಪದಲ್ಲಿ ಕೇಳ್ತಾರೆ, ಮತ್ತೊಬ್ಬರು ಮಾತಿನ ರೂಪದಲ್ಲಿ ಕೇಳ್ತಾರೆ, ಅಷ್ಟೇ. ಅದಕ್ಕೆ ಈ ನವೆಂಬರ್ ಅಂತ ಒಂದು ಏನಿದೆಯೋ ಕನ್ನಡದ ಪ್ರೀತಿಯ ಬಂಧುಗಳೇ, ಸಕ್ಕರೆಗೆ ಕನ್ನಡದ ಕತ್ತುರಿಯು ಸೇರಿದರೆ ಸವಿಯದನ್ನು ಕೇಳಬೇಕೆ, ವಾಲ್ಮೀಕಿ ಜೊತೆಯಲ್ಲಿ ಪಂಪನಂ ಕುಳಿತಲ್ಲಿ ಆಗುವ ಅಮಿತಾನಂದವ ನಾ ಹೇಳಬೇಕೆ, ಹೊಸ ಚಿಗುರು ಹಳೆ ಬೇರು ಕೂಡಿದರೆ ಮರದ ಸೊಬಗು, ಹೊಸ ಯುಕ್ತಿ ಹಳೆ ತತ್ವ ಒಡಗೂಡಿದರೆ ಧರ್ಮ, ಋಷಿ ವಾಕ್ಯದ ವಿಜ್ಞಾನ ಕಲೆ ಮೇಳೆಗೆ ಸೈ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಏನ್ ಅದ್ಭುತವಾಗಿರುತ್ತೆ ಅಂತಂದ್ರೆ ಕನ್ನಡ, ನನಗೆ ಅದೇನೇ ಗೊತ್ತಿಲ್ಲ, ಕನ್ನಡ ಮಾತಾಡ್ಬೇಕಾದ್ರೆ ರೋಮಗಳು ನಿಂತುಕೊಳ್ಳುತ್ತವೆ. ಅದೊಂದು ವರ್ಣನೆ ಮಾಡತಕ್ಕಂತಹದ್ದೇ ಹಾಗೆ, ಅದೊಂದು ಖುಷಿಯನ್ನ ಕೊಡುತ್ತವ ಅಂತ ಅನುಭೂತಿಯನ್ನ ಕೊಡ್ತವ. ಅದೇ ಸಪ್ತ ಸ್ವರಾಭಿಮಾನ ದೇವತೆಗಳು ಗಳಗಳನೆ ಹರಿಯುವ ನದಿ ತೀರದಲ್ಲಿ ಜಯವೆಂದು ಬೋರ್ಗರವ ವೇದ ಘೋಷಿಯ ಮಂತ್ರಗಳನ್ನು ಬೋರ್ಗರಿಯುತ್ತಲಿ, ಸರಿ ಗಮ ಪದ ನಿಂತೆಂಬ ಸ್ವರವನ್ನು ಸಾರುತ್ತಲಿ, ಅವರನ್ನು ತಮ್ಮ ಕರಗಸವನ್ನಾಗಿ ಮಾಡಿಕೊಳ್ಳತಕ್ಕಂಥ ಸಮಯ ಇದು ಕನ್ನಡನೇ. ಇದು ನಾನು ಬಿಡಿಸಿ ಹೇಳ್ಬೇಕಂತಂದ್ರೆ ನಿಧಾನಕ್ಕೆ ಹೇಳ್ತಾ ಬರಬೇಕು. ಸಪ್ತ ಸ್ವರಾಭಿಮಾನ ದೇವತೆಗಳು ಅಂತಂದ್ರೆ ಈ ಸ್ವರಗಳಿಗೆ ಒಬ್ಬೊಬ್ಬರು ಒಂದೊಂದು ದೇವತೆ ಇದೆ. ಈ ದೇವತೆಗಳು ದರಗಿಳಿದು ಸ್ನಾನ ಮಾಡಿ ಮುಂದೆ ಕಾಯ್ತಾ ಇರತಕ್ಕಂಥದ್ದು ಭಗವಂತನಿಗಾಗಿ. ಏನು ಪ್ರಾರ್ಥನೆ ಬರ್ತೀವಿ ಎಲ್ಲ ಕೂಡ ಕನ್ನಡಕ್ಕೆ ಸಂಬಂಧಪಟ್ಟ ಪದಗಳು. ಅದಕ್ಕೆ ಕನ್ನಡ ಕಸ್ತೂರಿ ಅಂದ್ಬಿಟ್ರು. ಕನ್ನಡವನ್ನ ಕಸ್ತೂರಿಗೆ ಹೋಲಿಸಿದ್ರು. ಅಂದ್ರೆ ಕಸ್ತೂರಿ ಎಷ್ಟು ಸುವಾಸನೆ ಅಂದ್ರೆ ಇನ್ನು ಅದಕ್ಕಿಂತ ಸುವಾಸನೆ ಮತ್ತೊಂದಿಲ್ಲ. ಇನ್ನು ನಾನು ಜಾಸ್ತಿ ಮಾತನಾಡೋದೇ ಬೇಡ. ಅಂತಹ ಕನ್ನಡ ಕಸ್ತೂರಿಯನ್ನು ನೀವು ಪ್ರೀತಿಸಬೇಕು, ಅಪ್ಕೋಬೇಕು, ಒಪ್ಕೋಬೇಕು. ನೀವು ಕನ್ನಡದಲ್ಲೇ ಮಾತಾಡಿಸ್ಬೇಕು, ಕನ್ನಡದಲ್ಲೇ ಪ್ರೀತಿಯಿಂದ ಬರಮಾಡ್ಕೊಳ್ತಕ್ಕಂತಹದ್ದು ಸ್ವಾಗತದಿಂದ ಹಿಡಿದು ನೀವು ತುಂಬ ಹಿಂದಕ್ಕೆ ಹೋಗ್ಬಾರ್ದು. ನಿಮ್ಮ ಜೊತೆ ಯಾರಾದ್ರೂ ಬೇರೆ ಭಾಷೆ ಮಾತಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದೇನೇನು ಖುಷಿ ಇಲ್ಲ. ಕನ್ನಡ ಮಾತಾಡು, ಕನ್ನಡ ಕಲಿಸಿ ಅವರಿಗೆ, ಕನ್ನಡ ಹೇಳ್ಕೊಡಿ ಅವರಿಗೆ, ಕನ್ನಡ ಜೊತೆ ಸಂಭಾಷಣೆ ಮಾಡಿ, ಕನ್ನಡವನ್ನೇ ಪ್ರೀತಿಸಿ. ಅದರಷ್ಟು ಮೊದಲೇ ಇದೆಯಲ್ಲ ಕನ್ನಡಕ್ಕಷ್ಟರಷ್ಟು ಕಂಪು ಬೀರುವಂಥ, ಅಷ್ಟು ತಂಪು ಕೊಡುವಂಥದ್ದು, ಕಂಪನ್ನ ನಮಗೆ ಸೂಸುವಂಥದ್ದು, ತಂಪನ್ನ ಕೊಡುವಂಥದ್ದು. ಉಷ್ಣ ಆಗಲ್ಲ, ಇಲ್ಲಿ ಶೀತ ಆಗಲ್ಲ. ಅದಕ್ಕೆ ಇಲ್ಲಿ ಸಂಪು ಕಂಪು ಅಂತ ಕರೀತಾರೆ ಇದನ್ನು. ಅದಕ್ಕಾಗಿ ಅಂತ ಅದ್ಭುತವಾಗಿರ್ತಕ್ಕಂಥ ಕನ್ನಡ ಭಾಷೆಯನ್ನ ಯಾವ ಜೀವಂಚಿ ಕಾಲವೂ ನಾವು ಪ್ರೀತಿಸ್ಬೇಕಂದ್ರೆ ಈ ಮಣ್ಣಲ್ಲಿ ಹುಟ್ಟಿದ್ದೀವಿ. ಅದಕ್ಕಾಗಿ ಈ ರಾಮ ಯಾವ ಭೂಮಿ ಶ್ರೇಷ್ಠ ಅಂತ ಕೇಳಿದ್ರೆ ರಾಮ ಹೇಳಿದ್ದರೆ ನಾನಲ್ಲ, ರಾಮ ಹೇಳಿದ್ದು ಯಾವ ಭೂಮಿ ಶ್ರೇಷ್ಠ ಅಂತ ಕೇಳಿದರೆ ಅಮೇರಿಕ, ಜಪಾನ್ ಮತ್ತೊಂದು ಅಂತಲ್ಲ ಅಲ್ಲ ಹೇಳೋದು. ಅಲ್ಲೂ ಕೂಡ ಈ ಜಗತ್ತು ಅಂತಕ್ಕಂತಹ ಮಣ್ಣನ್ನ ರಾಮ ಒಂದು ಮಾತ್ರ ಹೇಳೋದು, ಜನನಿ ಜನ್ಮಭೂಮಿಶ್ಚ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದ ಬಗೆಹರಿಯಸಿ. ಅಂದ್ರೆ ನೀವು ಹುಟ್ಟಿರ್ತಕ್ಕಂತಹದ್ದು ಏನು ಇದೆಯೋ, ಯಾವ ಮಣ್ಣು ಇದೆಯೋ, ನಾವು ಹುಟ್ಟಿದ ಕನ್ನಡದ ಮಣ್ಣಲ್ವಾ, ಆ ಕನ್ನಡದ ಮಣ್ಣನ್ನ ಪ್ರೀತಿಸೋಣ, ಆರಾಧಿಸೋಣ.
ನನ್ನ ಪ್ರೀತಿಯ ಬಂಧು. ಖಂಡಿತವಾಗ್ಲೂ ಗುರುಗಳೇ, ಕನ್ನಡನ ಒಪ್ಕೋಬೇಕು. ಹೇಗೆ ನಮಗೆ ಕನ್ನಡಕ್ಕೆ ಕಸ್ತೂರಿ ಅಂತ ಬಂತು, ಜೊತೆಗೆ ಈ ಒಂದು ತಿಂಗಳು ಮಾತ್ರ ನಾವು ಕನ್ನಡದ ಬಗ್ಗೆ ಆಸಕ್ತಿ ತೋರಿಸುವಂಥದ್ದು, ಕನ್ನಡದ ಬಗ್ಗೆ ಅಭಿಮಾನ ತೋರಿಸುವಂಥದ್ದಲ್ಲ, ಅದು ನಮ್ಮ ಒಂದು ರಕ್ತದಲ್ಲೇ ಇರಬೇಕು ಪ್ರತಿಯೊಬ್ಬರಿಗೂ ಅನ್ನೋಂಥದ್ದನ್ನ ಹೇಳಿದ್ರಿ. ಆದಷ್ಟು ಹೆಚ್ಚಾಗಿ ನಾವು ಕನ್ನಡವನ್ನೇ ಬಳಸಬೇಕು ಅಂತ. ಆದರೆ ಯಾವುದೋ ಒಂದು ಮಾಲ್ಗೋ ಅಥವಾ ಒಂದು ಶಾಪಿಂಗೋ ರೆಸ್ಟೋರೆಂಟ್ಸ್ಗೋ ಹೋದಾಗ ಅವರ ಒಂದು ಭಾಷೆಗೆ ನಾವು ಬದಲಾಗ್ಬಿಡ್ತೀವಿ ಕನ್ನಡ ಮಾತಾಡೋ ಬದಲು. ಇದೇ ತಪ್ಪುಗಳು. ಜೊತೆಗೆ ಒಂದ್ ರೀತಿ ಅವ್ರ ಭಾಷೆ ಮಾತಾಡಿದಾಗ ನಮಗೆ ರೆಸ್ಪೆಕ್ಟ್ ಜಾಸ್ತಿ ಅನ್ನೋದನ್ನ ನಾವು ಭಾವಿಸ್ತೀವಿ. ಎಲ್ಲೋ ಅದೇ ತಪ್ಪನ್ನ ನಾವು ಮಾಡ್ತಾ ಇದೀವಿ. ಅದನ್ನ ಮಾಡ್ದಿರಾ ನಮ್ಮ ಭಾಷೆನ ನಾವು ಒಪ್ಕೊಳ್ಬೇಕು. ನಮ್ಮ ಭಾಷೆ ನಮ್ಮ ಹೆಮ್ಮೆ ಅನ್ನುವಂಥದ್ದನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಇರುವಂತ ಕನ್ನಡದ ಒಂದು ಅಭಿಮಾನವನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ. ನೀವು ಬಹಳ ವಿಶೇಷವಾಗಿ ಹೇಳಿದ್ರಿ ಕನ್ನಡದ ಪೂಜೆ ಬಗ್ಗೆ. ನಮಗೆ ಆ ಮಂತ್ರಗಳಾಗಿರ್ಬಹುದು, ಆ ಒಂದು ಧೂಪದ ಕುರಿತಾಗಿ, ಮತ್ತೆ ರಾಷ್ಟ್ರಾಭಿಮಾನ ಇರುವಂಥದ್ದು, ಆ ಪುಷ್ಪಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮಗೆ ಕನ್ನಡದಲ್ಲಿ ಹೇಳಿದಾಗ ಹೆಂಗಿರುತ್ತೆ, ಸಂಸ್ಕೃತದಲ್ಲಿ ಹೇಳಿದಾಗ ಹೆಂಗೆ, ಎರಡು ವ್ಯತ್ಯಾಸವನ್ನ ನಮಗೆ ನೀವು ತಿಳಿಸ್ಕೊಟ್ರಿ ಗುರುಗಳೇ. ಬಹಳ ಅದ್ಭುತವಾಗಿರುವಂತಹ ವಿಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರ ಪರವಾಗಿ ತಮಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಗುರುಗಳೇ. ನಮಸ್ಕಾರ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ. ಇನ್ನು ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೂ ನವೆಂಬರ್ 1 ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ.